ಜೆಕೆಎಸ್ ಸ್ಪೋರ್ಟ್ಸ್ ಅಂಡ್ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ನಾವಿವಾಗ ಕೊಪ್ಪಳ ಜಿಲ್ಲೆಯ ಹಿರಿಯ ಕರಾಟೆ ಶಿಕ್ಷಕರಾದಂತಹ ದೇವಪ್ಪ ಕಲ್ಲನವರು ಇವರ ಹತ್ರ ಇವತ್ತು ಕರಾಟೆ ಶಿಕ್ಷಕರ ಕೊರತೆಯ ಸಲುವಾಗಿ ಅವರ ವೃತ್ತಿಪರ ಜೀವನ ಯಾವದಿದೆ, ಸರ್ಕಾರ ಇವರಿಗೆ ಏನೆಲ್ಲ ಕೊಡುತ್ತಾ ಇದೆ, ಏನೆಲ್ಲ ಕೊಡುತ್ತಾ ಇಲ್ಲ ಎಂಬುದರ ಬಗ್ಗೆ ಕೆಲವೊಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ, ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಸರ್ ನಮಸ್ಕಾರ ಸರ್. ನಿಮಗೂ ಸರ್. ಸರ್ ತಮ್ಮ ಹೆಸರು ಏನಂದ್ರಿ? ನನ್ನ ಹೆಸರು ದೇವಪ್ಪ ಕಲ್ಲಣ್ಣ ಅವ್ರ ಅಂತೇಳಿ ಸರ್. ಸರ್ ವೃತ್ತಿಪರ ಜೀವನ ನಿಮ್ದು ಯಾವುದು? ನಂದು ಬಾರ್ ಬೆಂಡಿಂಗ್ ಕೆಲಸ, ದಿನನಿತ್ಯದ ಕೆಲಸ ಬಾರ್ ಬೆಂಡಿಂಗ್ ಕೆಲಸ. ನಾವು ಕರಾಟೆ ಶಿಕ್ಷಕರೆಂದು ನಾವು ಕೇಳಲ್ಪಟ್ಟಿದ್ದೇವೆ. ಹೌದು ಸರ್, ನಾನು ಮತ್ತೆ ಕರಾಟೆ ಶಿಕ್ಷಕನೂ ಹೌದು, ಮತ್ತೆ ನನ್ನ ದಿನನಿತ್ಯದ ಕೆಲಸ ಬಾರ್ ಬೆಂಡಿಂಗ್ ಕೆಲಸನೂ ಹೌದು ಸರ್. ನಾನು ಸರ್ ಮತ್ತೆ ನೀವು ಕರಾಟೆ ಶಿಕ್ಷಕರಂತಂದ್ರೆ ನೀವು ಯಾವುದಾದರೂ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸಬೇಕಾಗಿತ್ತು. ಆದರೆ ಯಾಕೆ ನೀವು ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರಿ? ಸರ್, ಈ ವೃತ್ತಿನ ಆಯ್ಕೆ ಮಾಡಿದ್ದು ನನ್ನ ಹೊಟ್ಟೆ ಪಾಡಿಗೋಸ್ಕರ ಸರ. ದಿನನಿತ್ಯದ ಕೆಲಸ ನನ್ನ ಬಾರ್ ಬೆಂಡಿಂಗ್ ಹೊಟ್ಟೆ ಪಾಡಿಗಾಗಿ. ಬಟ್ ಸರ್ಕಾರದಿಂದ ನಾವು ಈಗ ಸುಮಾರು 10-15 ವರ್ಷ ಆದ ಸರ್ ಈ ಕರಾಟೆ ಜೊತೆಗೆ ನನ್ನ ಬಾರ್ ಬೆಂಡಿಂಗ್ ಕೆಲಸ ಮಾಡ್ಕೊಂಡ್ ಬರುತ್ತಾ ಇರೋದು. ಬಟ್ ಸರ್ಕಾರ ವತಿಯಿಂದ ನಮಗೆ ಯಾವುದೇ ಸವಲತ್ತುಗಳನ್ನು ಇಲ್ಲಿವರೆಗೂ 10-15 ವರ್ಷ ಆದರೂ ಯಾವುದೇ ಸವಲತ್ತುಗಳನ್ನು ಸಿಕ್ಕಿಲ್ಲ. ಈ ಸರ್ಕಾರ ಯಾಕಂದ್ರೆ ಈಗ ಎಲ್ಲಿಗೆ ಮಂತ್ರ ತಗೊಂಡೈತಿ. ಇತ್ತಿತ್ತ ದಿನಗಳ ಪ್ರಿಯಂ ಶ್ರೀಯಲ್ಲಿ ಡ್ಯಾನ್ಸ್ ಕ್ಲಾಸ್, ಯೋಗ ಕ್ಲಾಸ್ ಇವರೆಲ್ಲರನ್ನು ಕೆಲವೊಬ್ಬರು ನೇಮಕ ಮಾಡ್ಕೊಂಡಾರ. ಹಂಗ ನಮ್ಮ ಕರಾಟೆ ಶಿಕ್ಷಕರನ್ನು ನೇಮಕ ಮಾಡ್ಕೊಂಡಿದ್ರೆ ಈ ವೃತ್ಯ ನಾವು ಮಾಡ್ಬೇಕಂತ ಏನಿದ್ದಿದ್ದಿಲ್ಲ. ಕರಾಟೆ ವೃತ್ತಿಯಲ್ಲಿ ದಿನನಿತ್ಯದ ಜೀವನ ನಡೆಸ್ಕೊಂಡು ಹೋಗ್ತಿದ್ವಿ. ಹಂಗಾಗಿ ನಾವು ಹೊಟ್ಟೆ ಪಾಡಿಗೋಸ್ಕರ ನಾವು ದಿನನಿತ್ಯ ಬಾರ್ ಬೆಂಡಿಂಗ್ ಕೆಲಸ ಮಾಡ್ಕೊಂತ ಬೆಳಿಗ್ಗೆ ನಮ್ದು ಕರಾಟೆ ಕ್ಲಾಸ್ ನಡೆಸ್ಕೊಂತ ಹೋಗ್ತಾ ಇದೀವಿ ಸರ್. ನಾವು ಅಂದ್ರೆ ನಿಮ್ಗೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ಸವಲತ್ತು ಸಿಗ್ತಾ ಇಲ್ಲ? ಇಲ್ಲ ಸರ್, ಯಾವುದೇ ಸವಲತ್ತುಗಳನ್ನು ಸಿಗ್ತಾ ಇಲ್ಲ ಸರಿಯಾಗಿ. ಅಲ್ಲ ಸರ್, ಮತ್ತೆ ಈಗ PM ಶ್ರೀಯಲ್ಲಿ ಮತ್ತೆ ಕರಾಟೆ ಶಿಕ್ಷಕರು ನೇಮಕ ಮಾಡ್ಕೊಂಡಿದ್ದಾರೆ ಮತ್ತೆ ಅಂತ ಹೇಳ್ತಾ ಇದ್ರಿ. ಎರಡನೇದ್ ಬಂದ್ಬಿಟ್ಟು ಮತ್ತೆ RMS ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದು ನಿಮ್ಗೆ ಕಂಟಿನ್ಯೂ ಆಗಿರ್ಬೋದು ಅಂತ ನಾನು ಅನಿಸ್ತಾ ಇದೆ. RMS ಸ್ಕೂಲ್ ಸರ ಹೋದ್ ಸಲ ಬಂದಾಗ 1 ವರ್ಷ ಇತ್ತು ಸರ್. ಹಿಂದಕ್ಕ ಬಂದಾಗ 1-2-3 ವರ್ಷ ಗ್ಯಾಪ್ ಆಯ್ತು. ಹೋದ ವರ್ಷ ಬಂದಾಗ ಸರ್ ಬರೇ RMS ಸ್ಕೂಲ್ ಬರ್ತಾವ ಸರ. ಯಾವುದೇ ತರ ಸ್ಕೂಲು 1-2 ಅಥವಾ 1 ಸಿಗ್ತೈತಿ. ಬಟ್ ಅದರಲ್ಲಿ ಅಮೌಂಟ್ ಕೂಡ ಕಡಿಮೆ ಇದೆ ಸರ್. ನಮ್ಗೆ ಯಾವುದೇ ತರ ಅದು ಹೋಗಿ ನಾವು ಈಗ ನಮ್ಮ ಪೆಟ್ರೋಲ್ ಖರ್ಚು ಇಟ್ಕೊಂಡು ನಾವು ಹೋಗಿ ಅಲ್ಲಿ ಸರ್ ಹೇಳಿದಾಗ ಅವ್ರು ಹೇಳಿ ಟೈಮಿಗೆ ನಾವು ಹೋಗಿ ಕ್ಲಾಸ್ ಮಾಡ್ಕೊಂಡ್ರು ನಮ್ಗೆ ಅದರಿಂದ ಯಾವುದೇ ಸವಲತ್ತು ಸರಿಯಾಗಿ ನಮ್ಗ ದೊರಕ್ತಾ ಇಲ್ಲ ಸರ್. ಅಂದ್ರೆ ನೀವು ಹೇಳುವ ಪ್ರಕಾರ ಸರ್ಕಾರದವರು ಸರಿಯಾದ ರೀತಿಯಿಂದ ನಿಮಗೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಕಾಯಮಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ. ಕಾಯಮಾಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿಲ್ಲ ಸರ್. ನಮ್ದು ಒಂದು ಅನಿಸಿಕೆ ಏನಂದ್ರ ಈಗ ಬರೀ ತಾತ್ಕಾಲಿಕವಾಗಿ ನಮ್ಮನ್ನ 2 ತಿಂಗಳಿಗೆ 3 ತಿಂಗಳಿಗೆ ತಗೋನ ಬದ್ಲ ಇದನ್ನೊಂದು ಟೀಚರ್ನ ಅಥವಾ ಹೊಲಿಗೆ ಯಂತ್ರನ ಹೆಂಗ ನಮ್ಮ ವರ್ಷ ಇಷ್ಟ ಅಂತೇಳಿ ತಗೊಂಡ್ ಅವ್ರಿಗೊಂದು ಅಮೌಂಟ್ ಅನ್ನು ಫಿಕ್ಸ್ ಮಾಡಿ ವರ್ಷ ಕಾಯಂ ತಗೊಂಡ್ರಲ್ಲ, ಹಂಗ ನಮ್ಮ ಕರಾಟೆ ಮಾಸ್ಟರ್ ತಗೊಂಡ್ರ ಇಡೀ ನಾನೊಬ್ಬನ ಕರಾಟೆ ಮಾಸ್ಟರ್ ಅಲ್ಲ, ಇಡೀ ಜಿಲ್ಲೆದಾಗಿಲ್ಲ, ರಾಷ್ಟ್ರದಲ್ಲಿ ಎಲ್ಲಾ ಕರಾಟೆ ಮಾಸ್ಟರ್ ಇದಾರೆ ಸರ್. ಎಲ್ಲರ ಕರಾಟೆ ಮಾಸ್ಟರ್ದು ಇದೇ ಪ್ರಾಬ್ಲಮ್ ಸರ್. ಹಂಗಾಗಿ ಕರಾಟೆ ಮಾಸ್ಟರ್ನ ಸರ್ಕಾರ ಗುರ್ತಿಸಿ ಎಲ್ಲರನ್ನು ಹೆಂಗ ಟೀಚರ್ನ ಅವ್ರನ್ನ ತಗೊಂಡಾರ ಹಂಗ ನಮ್ಮನ್ನು ತಗೊಂಡ್ರ ಅವ್ರಿಗೆ ಕರಾಟೆ ಮಾಸ್ಟ್ರಿಗೆ ಒಂದು ಬಹಳ ಹೆಲ್ಪ್ ಆಗತ್ತೆ ಅನ್ನೋದೊಂದು ನನ್ನ ಅನಿಸಿಕೆ. ಕರಾಟೆ ಶಿಕ್ಷಕರನ್ನ ತಗೊಂಡು ಸರ್ಕಾರ ಇದು ತಗೊಂಡದಾದ್ರೆ ಅದು ಬಹಳ ನಮ್ಗ ಅನುಕೂಲ ಆಗ್ತಂತೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡುತ್ತೀನಿ. ನಮಸ್ಕಾರ. ಈ ಒಂದು ಸರ್ಕಾರಕ್ಕೆ ಮನವಿ ಈ ಮೂಲಕ ಸಲ್ಲಿಸುವುದೇನಂತಂದ್ರೆ, ಕರಾಟೆ ಶಿಕ್ಷಕನಾದರೂ ಸಹ ಕೂಡ ತಮ್ಮ ವೈಯಕ್ತಿಕ ಜೀವನಕ್ಕೋಸ್ಕರ ಹೊಟ್ಟೆಯ ಪಾಡಿಗೋಸ್ಕರ ಬಾರ್ ಬೆಂಡಿಂಗ್ ಕೆಲಸವನ್ನು ಮಾಡಿ ಬದುಕುವಂತಹ ಪರಿಸ್ಥಿತಿ ನಮ್ದಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಮನವಿ ಇಷ್ಟೇ, ಸರ್ಕಾರ ಏನಿದೆ ಅಂತಂದ್ರೆ ಇಂತಹ ಶಿಕ್ಷಕರನ್ನು ಗುರುತಿಸಿ ಕರಾಟೆ ಶಿಕ್ಷಕರನ್ನು ಮಕ್ಕಳಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಕರಾಟೆ ರಕ್ಷಣೆಯನ್ನು ಕೊಡ್ಲಿಕ್ಕೋಸ್ಕರ ಈ ಒಂದು ಶಿಕ್ಷಕರನ್ನು ನೇಮಕ ಮಾಡಿಕೊಂಡ್ರೆ ಇವರ ಜೀವನವೂ ಸಹ ಕೂಡ ನಡೆಯುತ್ತೆ ಅಂತ